ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವರಿಗೆ ಸೂಕ್ತ ಸ್ಥಾನಮಾನ ನೀಡಲೇಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಸುಧಾಕರಣ್ಣ ಅವರಿಗೆ, ಸುಧಾಕರಣ್ಣ ಅವರಿಗೆ, ಬಾಲಾಜಣ್ಣ ಅವರಿಗೆ, ಗೌರಜಣ್ಣ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ್ ಅವರಿಗೆ, ರಾಹುಲ್ ಗಾಂಧಿಗೆ, ಸುಧಾಕರ್ ಅವರಿಗೆ, ಜಮೀರ್ ಅಹಮದ್ಗೆ, ನಸೀರ್ ಅಹಮದ್ ಅವರಿಗೆ. ಅಲ್ಪಸಂಖ್ಯಾತ ನಾಯಕರಿಗೆ ಸೂಕ್ತ ಸ್ಥಾನಮಾನಕ್ಕಾಗಿ ಚಿಂತಾಮಣಿಯಲ್ಲಿ ಧ್ವನಿ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಪಟ್ಟ ನೀಡಲು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ. ರಾಜ್ಯ ರಾಜಕಾರಣದಲ್ಲಿ ಈಗ ಅಲ್ಪಸಂಖ್ಯಾತ ನಾಯಕರ ಸ್ಥಾನಮಾನದ ಕುರಿತು ಭಾರಿ ಚರ್ಚೆ ಶುರುವಾಗಿದೆ. ಕೆಪಿಸಿಸಿ ಸದಸ್ಯ ಸೈಯದ್ ಏಜಾಜ್ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಚಿಂತಾಮಣಿಯ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರು ಇಂದು ಹೈಕಮಾಂಡ್ ವಿರುದ್ಧ ತಮ್ಮ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಲ್ಪಸಂಖ್ಯಾತ ಸಮುದಾಯದ ಕೊಡುಗೆ ದೊಡ್ಡದಿದೆ. ಆದರೂ ಮೊದಲ ಹಂತದಲ್ಲಿ ಪ್ರಮುಖ ನಾಯಕರಿಗೆ ಸೂಕ್ತ ಸ್ಥಾನಮಾನ ಸಿಗದಿರುವುದು ಇಡೀ ಸಮುದಾಯಕ್ಕೆ ನೋವು ಉಂಟುಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಎಲ್ಲಾ ಸಮುದಾಯಗಳನ್ನು ಒಟ್ಟಿಗೆ ಕೊಂಡೊಯ್ಯುವ ಮಾಸ್ ಲೀಡರ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕೇವಲ ಸಚಿವ ಸ್ಥಾನ ನೀಡಿದರೆ ಸಾಲದು, ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಸಿಎಂ ಪಟ್ಟ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಲಕ್ಷಾಂತರ ಮನೆಗಳ ಮಂಜೂರಾತಿ, ಹೈಟೆಕ್ ಕ್ರೀಡಾಂಗಣ ನಿರ್ಮಾಣ ಹಾಗೂ ಸ್ವಂತ ಖರ್ಚಿನಲ್ಲಿ ಸಾವಿರಾರು ಜನರನ್ನು ಉಮ್ರಾ ಯಾತ್ರೆಗೆ ಕಳುಹಿಸಿರುವ ಜಮೀರ್ ಅವರು ಮುಸ್ಲಿಂ ಸಮುದಾಯದ ಐಕಾನ್ ಆಗಿ ಹಾಗೂ ಸಾಮಾಜಿಕ ಅಭಿವೃದ್ಧಿ ಚಿಂತಕರಾಗಿ ಮುನ್ನಡೆದು ಬಂದಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಅವರ ಜೊತೆಗೆ ನಿಂತಿರುವ ನಸೀರ್ ಅಹ್ಮದ್ ಅವರಿಗೂ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಚಿಂತಾಮಣಿಯ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಸರ್ಕಾರಕ್ಕೆ ಜಮೀರ್ ಅಹ್ಮದ್ ಮತ್ತು ಎಂಸಿ ಸುಧಾಕರ್ ರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದವರು ಜಮೀರ್ ಅಹ್ಮದ್ಗೆ ಮತ್ತು ನಮ್ಮ ಹೆಮ್ಮೆಯ ನಾಯಕರಾದ ಎಂಸಿ ಸುಧಾಕರ್ ರೆಡ್ಡಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸಚಿವ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಜಮೀರ್ ಅಹ್ಮದ್ ಮತ್ತು ನಸೀರ್ ಅಹ್ಮದ್ ಅವರ ಸಹಕಾರದೊಂದಿಗೆ ಮುರುಗಮಲ್ಲ ದರ್ಗಾದ ಅಭಿವೃದ್ಧಿಗೆ ಬರೋಬ್ಬರಿ 32 ಕೋಟಿ ರೂಪಾಯಿ ಅನುದಾನ ತಂದಿರುವುದು ಚಾರಿತ್ರಿಕ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣವೇ ಎಚ್ಚೆತ್ತುಕೊಂಡು ಜಮೀರ್ ಅಹ್ಮದ್ ಅವರಿಗೆ ವಕ್ಫ್ ಮತ್ತು ವಸತಿ ಇಲಾಖೆಯ ಜೊತೆಗೆ ಡಿಸಿಎಂ ಹುದ್ದೆಯನ್ನು ನೀಡಿ ಸಮುದಾಯದ ಅಭಿವೃದ್ಧಿ ಕೆಲಸಗಳನ್ನು ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಚಿಂತಾಮಣಿಯ ಮುಖಂಡರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ ಸೈಯದ್ ಏಜಾದ್, ಸಿಕೆ ಸಬೀರ್, ಸಾಧಿಕ್, ಫಾರೂಕ್, ಮೌಲಿಕ್ ಇನ್ನೂ ಮುಂತಾದ ಮುಸ್ಲಿಂ ಮುಖಂಡರುಗಳು ಹಾಜರಿದ್ದರು. ನಮ್ಮ ತಾಲೂಕಿನ ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಮುಖಂಡರು ಮತ್ತು ವಿವಿಧ ಮಸೀದಿಗಳು ಮುಖ್ಯಸ್ಥರು ಹಾಗೂ ನಮ್ಮ ಮುಖ್ಯರಿಗೆಲ್ಲ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಇವತ್ತು ನಾವೆಲ್ಲ ಈಗ ಸೇರಿರೋದು ಒಂದೇ ಗುರಿ ಇಟ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿ ಯಾವ ಥರ ಅವರು ಬಿಟ್ಕೊಟ್ರು, ಆ ಕುರ್ಚಿ ಬಿಡುವಾಗ ಒಂದು ಮಾತು ಹೇಳಿದರು, ರಾಹುಲ್ ಗಾಂಧಿಯವರು ತಾವು ಸೆಂಟ್ರಲ್ಗೆ ಬಂದುಬಿಡಿ, ರಾಜ್ಯಸಭಾ ಸೀಟ್ ಕೊಡ್ತೀವಿ, ಅಲ್ಲಿ ಸ್ಥಾನಮಾನ ತಮಗೆ ಜಾಸ್ತಿ ಕೊಡ್ತೀವಿ ಅಂದರೆ ಅವರು ಒಂದೇ ಒಂದು ಮಾತು ಹೇಳಿದರು. ನನ್ನ ಜೀವಂತದಲ್ಲಿ ನಾನು ಕರ್ನಾಟಕ ಬಿಡೋಕ್ಕಾಗೋದಿಲ್ಲ, ನಾನು ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮಾಡಬೇಕು ಅಂತ ಒಂದೇ ಪಾಯಿಂಟ್ ರಾಹುಲ್ ಗಾಂಧಿ ಅವರಿಗೆ ಹೇಳಿದರು. ಆ ಪಾಯಿಂಟನ್ನು ಎಲ್ಲ ಸೆಕ್ಯುಲರ್ ಐಡಿಯಾಲಜಿ ಯಾರ್ಯಾರು ಇಟ್ಟಿದ್ದಾರೆ ಅವರೆಲ್ಲ ನೆನೆಸ್ಕೋಬೇಕಾಗಿರುತ್ತೆ. ಆಮೇಲೆ ಒಳ್ಳೆ ರಾಜಭಾರ ಮಾಡಿ 3 ವರ್ಷ ನಮಗೆಲ್ಲ ಹೆಮ್ಮೆ ತಂದು ಬಡೋ ಹೆಂಗಸರಿಗೆ ಇಷ್ಟವರೆಗೂ 62,000 ಗೃಹಲಕ್ಷ್ಮಿಯಲ್ಲಿ ಬಂದಿದೆ. ವಿವಿಧ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಮ್ಮ ಪಕ್ಷದಿಂದ ಜನರಿಗೆ ಅನುಕೂಲ ಆಗಿದೆ. ಅದರಿಂದ ಫಾಲೋ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹಂಗೆ ಅವರು ಮುಂದೆ ತಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮೊನ್ನೆ ತಾನೇ ಆರ್ಥಿಕ ಸಲಹೆಗಾರ ಅಂತ ಇಲ್ಲಿ ಅತೀಕ್ ಅವರು ಅಪಾಯಿಂಟ್ ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ ಈ ದಾವಣಗೆರೆ ಎಲೆಕ್ಷನ್ ಆದಮೇಲೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರ ಮೇಲೆ ಒಂದು ಆಡಿಯೋ
ಬಿಟ್ಟಿದ್ರು ಕೆಲವರು. ಏನಂದರೆ ಅವರು ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಅವರಿಗೆ ಕಾಂಗ್ರೆಸ್ಗೆ ವೋಟ್ ಕೊಡಬೇಡಿ ಹಂಗೆ ಅಂತ ವದಂತಿಗಳು ಹಾಕಿ ಅದನ್ನು ಯಾವಾಗ ನಾಚಿಕೆ ಆಗಬೇಕು, ಆ ಎಲೆಕ್ಷನ್ ಆಗಿದ ತಕ್ಷಣ ಅವರು ಬಿಟ್ಟಿದ್ರೆ ಅದು ಸಮ್ವಾಟ್ ರಿಯಲ್ ಅನ್ಸ್ಕೋಬೇಕಾಗಿತ್ತು. ಮಿನಿಸ್ಟ್ರಿ ಫಾರ್ಮೇಷನ್ ಆಗುವಾಗ ಈ ಆಡಿಯೋ ಬಿಟ್ಟು ನಮಗೆಲ್ಲ ಬೇಸರ ತಂದಿದೆ. ಅದು ಯಾರು ಮಾಡಿದ್ದಾರೆ, ಜಮೀರ್ ಅಹ್ಮದ್ ಸಾಹೇಬ್ ಹೇಳಿದ್ದಾರೆ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ, ಒಂದು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ವಾಯ್ಸ್ ನಂದ ಬೇರೆಯವ್ರದ್ದು ಅಂತ ನಾನು ತನಿಖೆ ಮಾಡೋಕ್ಕೆ ಈಗಾಗಲೇ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜಮೀರ್ ಅಹ್ಮದ್ ಸಾಹೇಬರು ಒಂದು ಬ್ರ್ಯಾಂಡ್ ಫಿಗರ್ ಮುಸ್ಲಿಮ್ಸ್ ಮೈನಾರಿಟಿಯಲ್ಲಿ. ಅವರು ಸುಮಾರು ನಮ್ಮ 2023 ಎಮ್ ಎಲ್ ಎಲೆಕ್ಷನ್ ಏನಾಯಿತು ಅದರಲ್ಲಿ ಪೂರ್ತಿ ಸ್ಟೇಟ್ ಅವರು ತಿರುಗಿ ಮೈನಾರಿಟಿನೇ ಅಲ್ಲ ಎಲ್ಲೋದ್ರೂ ಜೈ ಭೀಮ್ ಅಂತ ಹೇಳ್ತಾ ಈ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಲ್ಲಿ ಕೂಡ ಅವರು ಫೇಮಸ್ ಇದ್ದಾರೆ. ಅವರ ಓಟು ನಮ್ಮ ಮೈನಾರಿಟೀಸ್ ಓಟು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಬಂದಂಗೆ ಮಾಡಿ ಅವರು ಭಾಳ ಕಾಂಗ್ರೆಸ್ ಸಹಾಯ ಮಾಡಿದ್ದಾರೆ. ಒಂದು ಉದಾಹರಣೆ ತಗೋಬೇಕಂದ್ರೆ ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲಾಸ್ಟ್ ಡೇ ಆಫ್ ಕ್ಯಾಂಪೇನಿಂಗ್ ಇತ್ತು ನಮ್ಮ ಡಾಕ್ಟರ್ NC ಸುಧಾಕರ್ ಅವರಿಗೆ. ಆವತ್ತು ಲಾಸ್ಟ್ ಡೇ ಕ್ಯಾಂಪೇನ್ಗೆ ಅವರು ಬಂದು ಸುಮಾರು ಒಂದು ಅರ್ಧ ಗಂಟೆ ಏನೋ ಟೈಮ್ ಇತ್ತು, ಭಾಷಣ ಮಾಡಿ ನಮಗೂ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳು ಹೇಳ್ತಾ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಹೈಕಮಾಂಡ್ ನಾಯಕರಿಗೆ ಮತ್ತು ನಮ್ಮ CM ಮತ್ತು ಡೆಪ್ಟಿ CM ಅವರಿಗೆ, ಸರ್ ತಾವು ದಯಮಾಡಿ ನಮ್ಮ ಜಮೀರ್ ಅಹ್ಮದ್ ಸಾಹೇಬರಿಗೆ ಈ ನೆಕ್ಸ್ಟ್ ಕಂತಿನಲ್ಲಿ ಒಂದು ಒಳ್ಳೆಯ ಮಿನಿಸ್ಟ್ರಿ ಕೊಟ್ಟು ನಮ್ಮ ಮೈನಾರಿಟೀಸ್ಗೆಲ್ಲ ತೃಪ್ತಿ ತರ್ತೀರಾ ಅಂತ ನಮಗೆ ಭಾವನೆ ಇದೆ. ಅದೇ ಥರ ನಮ್ಮ ನಸೀರ್ ಅಹ್ಮದ್ ಸಾಹೇಬರು ನಮ್ಮ ಮಾರ್ಗದರ್ಶಿಗಳವರು ನಮ್ಮ ಅವಳಿ ಜಿಲ್ಲೆಯಲ್ಲಿ ಅವ್ರದ್ದೇ ಒಂದು ಛಾಪು, ಅವ್ರದ್ದೇ ಒಂದು ಪೊಸಿಷನ್ ಇದೆ. ಮೈನಾರಿಟೀಸ್ಗೆ ಬೇಕಾದಷ್ಟು ಕೆಲಸಗಳು ಮಾಡಿಕೊಟ್ಟು ಅವರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆನೂ ಭಾಳ ಚೆನ್ನಾಗಿ ಅವ್ರಿಗೆ ರಿಲೇಷನ್ ಇತ್ತು. ಈಗ ಅದು ಸೇಮ್ ಪಾಯಿಂಟ್ ಆ ದಾವಣಗೆರೆ ಎಲೆಕ್ಷನ್ನಲ್ಲಿ ಏನಾಗಿದೆ ನಮಗಂತೂ ಗೊತ್ತಿಲ್ಲ. ಬಟ್ ನಸೀರ್ ಅಹ್ಮದ್ ಸಾಹೇಬ್ ಸರ್ವೀಸಸ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಸಲಹೆ, ಅವ್ರ ಸರ್ವೀಸು, ಅವರ ಆದರ್ಶಗಳು ನಮಗೆ ಭಾಳ ಅಗತ್ಯ ಇದೆ. ಅವ್ರಿಗೂ ಕೂಡ ನಮ್ಮಲ್ಲಿ ಕೊರೋದೇನೆಂದರೆ ಸಣ್ಣ ಪುಟ್ಟ ವಿಷಯಗಳು ಬಿಟ್ಟು ನಮ್ಮ ನಸೀರ್ ಅಹ್ಮದ್ ಸಾಹೇಬರಿಗೆ ಸ್ಥಾನಮಾನ ಮತ್ತೆ ಕಲ್ಪಿಸ್ಕೊಡ್ತೀರಾ ಅಂತ ಆಶಾಭಾವನೆ ನಮಗೆ ಇದೆ. ಅವರಿಗೆ ಮುಂದಕ್ಕೆ ತರ್ತೀರಾ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ತಮ್ಮಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಿ. ಅದೇ ಥರ ನಮ್ಮ ತಾಲೂಕವರು ನಮ್ಮ ಮಾಜಿ ಮಂತ್ರಿಗಳು ಡಾಕ್ಟರ್ NC ಸುಧಾಕರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಕೂಡ ನೆಕ್ಸ್ಟ್ ಕಂತಿನಲ್ಲಿ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ, ಇನ್ನೊಂದು ಸಲ ನಮ್ಮ 2 ಜಿಲ್ಲೆ ಸ್ಟೇಟ್ ದೂರ ಇದೆ, ಬಟ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಪರವಾಗಿ ತಮ್ಮರಲ್ಲಿ ಕೋರೋದೇನೆಂದರೆ ನಮ್ಮ ಇಬ್ಬರು ಲೀಡ್ಸ್ ಏನಿದ್ದಾರೆ ಜಮೀರ್ ಅಹ್ಮದ್ ಸಾಹೇಬರು ಮತ್ತು ನಸೀರ್ ಅಹ್ಮದ್ ಸಾಹೇಬರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಅನುಕೂಲ ಆದಂಗೆ ಮಾಡ್ತೀರಾ ಅಂತ ನಂಬಿಕೆ ಇದೆ. ತಮ್ಮರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇನ್ನೊಂದು ಸರಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ, ಮಾನ್ಯ ರಾಹುಲ್ ಗಾಂಧಿಯವರು ಈ ಮಾತಿಗೆ ತಾವು ಕನ್ಸಿಡರ್ ಮಾಡಿ ಅವರಿಬ್ಬರ ಮೇಲೆ ಏನು ಅಪಾದನೆಗಳಿದೆ ಅದು ಎಲ್ಲ ತಳ್ಳಾಕಿ ಮತ್ತೆ ಅವ್ರಿಗೆ ಹಳೆಯ ಪೊಸಿಷನ್ ಕೊಡಬೇಕು ಅಂತ ಕೋರ್ತಾ ನಿಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮಾತು ಬಂದಿರೋದು ಅವರವರ ಸಮುದಾಯದ ರೆಪ್ರೆಸೆಂಟೇಷನ್ ಬಗ್ಗೆ. ನಾವು ಎಷ್ಟಿದ್ದೀವಿ, ನಮ್ಗೆ ಎಷ್ಟು ಸೌಕರ್ಯ ಬೇಕು, ಆಯಿತು. ನಾವು ಈಗಿತ 2023ಯಲ್ಲಿ ಸರ್ಕಾರಕ್ಕೆ more than 90% ಪೋಲಿಂಗಿಂದ ನಮ್ಮ ಮೈನಾರಿಟೀಸಿಂದ ಪೋಲ್ ಆಗಿದೆ. ಆ ರೀತಿಯೇ ನಮ್ಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ಬಜೆಟಲ್ಲೂ ಕೊಟ್ಟಿಲ್ಲ, ಮಿನಿಸ್ಟ್ರಿಯಲ್ಲಿ ಅದು ಕೊಡಬೇಕು. ಜಮೀರ್ ಅಹ್ಮದ್ಗೆ ನೀವು ಸ್ಟಾರ್ ಕ್ಯಾಂಪೇನರ್ ಅಂತ ನೀವು AICC ಕಮಿಟಿನಲ್ಲಿ ಬರ್ತದಲ್ಲ, ಆ್ಯಕ್ಚುಲಿ ಸ್ಟಾರ್ ಕ್ಯಾಂಪೇನರೇ ಅವರು. ಕ್ರೌಡ್ ಪುಲ್ಲಿಂಗು, ಮಾಸ್ ಕ್ರೌಡ್ಸ್ ಪುಲ್ ಮಾಡ್ತಾರೆ. ಅವರು ಒಂದು ಮಾತು ಮೇಲೆ ಭಾಳ ಜನ ಹಿರಿಯರು, ಕಿರಿಯರು, ಯುವಕರು ವೋಟ್ ಮಾಡೋ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಅವರು ನಮ್ಮ ಕಮ್ಯುನಿಟಿಲಿ ಒಂಥರ ಹೇಳ್ತಾರಲ್ಲ, ಮಾಸ್ ಲೀಡರ್, ಈಸ್ ಗುಡ್ ಆರ್ಗನೈಸರ್. ಮತ್ತು ಅದಾದ ಬಿಟ್ಟಿದೆ ಅಂತ ಇದು ಸೀರಿಯಸ್ ಕರಪ್ಷನ್ ಅಲಿಗೇಷನ್ ಇಲ್ಲ. ಈಸ್ ಹೆಂಗ್ ಏನಪ್ಪ ಅವರು ಈ ಮಿನಿಸ್ಟ್ರಿ, ಯಾವುದೇ ಮಿನಿಸ್ಟ್ರಿ ಕೊಟ್ಟರೆ
ಅದನ್ನು ಮುಂದೆ ತೊಗೊಂಡೋಗೋ ಸಾಮರ್ಥ್ಯ ಇದೆ. ಅವರು ಜೆ ಡಿ ಎಸ್ ಬಿಟ್ಟು ಬಂದಾಗ ಒಳ್ಳೆ ಪೊಸಿಷನ್ನಲ್ಲಿದ್ದಾಗ ಅವ್ರು ಜೆ ಡಿ ಎಸ್ ಬಿಟ್ಟು ಬಂದು ಕಾಂಗ್ರೆಸ್ಗೆ ಸಹಕಾರ ಕೊಟ್ಟಿದ್ದರು. ಅವ್ರ ಫಾಲೋಯಿಂಗ್ ಜಾಸ್ತಿ ಇದೆ. ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಒಂಥರ ಹೇಳ್ತಾರಲ್ಲ, ಮೈನಾರಿಟೀಸ್ಗೆ ಈಸ್ ಎ ಭಾಳ ಒಂಥರ ಒಂದು ಪಿಲ್ಲರ್ ಇದ್ದಂಗೆ. ಆ್ಯಂಡ್ ಮೋರ್ ಓವರ್ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಷ್ಟೇ, ನಮ್ಮ ತಾಲೂಕಲ್ಲೆಲ್ಲ ಅವ್ರ ಇಲಾಖೆಯಲ್ಲೂ ಅವರು ನೀವು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಯಾವುದು ಕರಪ್ಷನ್ ಅಲಿಗೇಷನ್ ಇಲ್ಲ. ಈಸ್ ಯಂಗ್ ಎನಫ್, ಡೈನಾಮಿಕ್ಸು ಆಗಿ ಕೆಲಸ ಮಾಡಿದ್ದಾರೆ. ಇಂಥ ಡೈನಾಮಿಕ್ ಅವ್ರಿಗೆ, ಇಂಥ ಎನರ್ಜೆಟಿಕ್ ಪರ್ಸನ್ಸ್ಗೆ ನೀವು ಇಟ್ಕೋಬೇಕು ಅಂತ ನಾನು ರಾಹುಲ್ ಗಾಂಧಿಯವರು ಹೇಳಿರೋದು ಹಂಗೆ. ಅವ್ರಿಗೇನು ಪಾರ್ಟಿಗೆ ಡೆವಲಪ್ ಮಾಡಬೇಕು, ಯಂಗ್ಸ್ಟರ್ಸ್ ಬರಬೇಕು ಅಂತ. ಅದೇ ರೀತಿ ಯಂಗ್ಸ್ಟರ್ಸ್ಗೆ ನೀವು ಒಂದು ಅವಕಾಶನ ಕೊಡಬೇಕು ಹೊರತು ಅದರ ಅವಕಾಶದಿಂದ ತೆಗಿಬಾರ್ದು ಅವ್ರಿಗೆ. ಎರಡನೇದಾಗಿ ಅವರು ಭಾಳ ಮೈಕ್ರೋ ಅನಾಲಿಸಿಸ್ ಮಾಡಿ ವಿಚಾರಗಳನ್ನು ತೊಗೊಂಡು ಹೋಗೋದು ಡಾಕ್ಟರ್ ಎಂ ಸಿ ಸುಧಾಕರ್. ಎರಡನೇದಾಗಿ ಆರ್ಗನೈಸರು, ಈಸ್ ಎ ಗುಡ್ ಆರ್ಗನೈಸರ್, ಈ ಹಿಮ್ಸೆಲ್ಫ್ ಈಸ್ ಎ ಗುಡ್ ಆರ್ಗನೈಸರ್. ಇಂಥವ್ರಿಗೆ ನೀವು ಕೈ ಬಿಟ್ಟರೆ ಹೆಂಗೆ ಮುಂದೆ ಸರ್ಕಾರಕ್ಕೆ, ಮುಂದೆ ಬರೋ ಎಲೆಕ್ಷನ್ಗೆ ಅವರು ನಾವು ಏನೇನು ಮಾಡಿದ್ದೀವಿ ಅಂತ ತೋರಿಸ್ಬೇಕಾಗುತ್ತಲ್ವ. ಇದರಿಂದಾಗಿ ಮುಖ್ಯವಾಗಿ ಜಮೀರ್ ಅಹ್ಮದ್ ಅವ್ರಿಗೆ ಮತ್ತು ಎಂ ಸಿ ಸುಧಾಕರ್ ಅವ್ರಿಗೆ ನೀವು ಕಡೆಗಣಿಸೋ ಮಾತೇ ಬರೋಲ್ಲ. ಯಾವುದೂ ರೀಸನೂ ಇಲ್ಲ. ಹೈಕಮಾಂಡ್ ಇವ್ರಿಗೆ ಕಡೆಗಣಿಸೋ ರೀಸನೂ ಇಲ್ಲ. ಅಂಥದ್ದನ್ನು ವಿತೌಟ್ ರೀಸನ್ ಕಡೆಗಣಿಸೋದು ಇದು ಎಷ್ಟು ಮಾತ್ರ. ಈಗ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು, ನೀವು ಬಂದು ನೋಡಬೇಕಾಗುತ್ತೆ. ಹಣ ಕೊಟ್ಟಿರೋರು ಸರ್ಕಾರನೇ ನೋಡ್ಬೋದು. ಎಲ್ಲೆಲ್ಲಿಂದ ಯಾವ ಇಲಾಖೆಯಿಂದ ದುಡ್ಡು ತೊಗೊಂಬಂದು ಸುರಿಸಿ ಅದನ್ನು ಮೈಕ್ರೋ ಅನಾಲಿಸಿಸ್ ಮಾಡಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ. ಅವರು ಈ ನಡುವೆ ರೆಸ್ಟೇ ತೊಗೊತಾ ಇಲ್ಲ. ಬರೀ ಅಭಿವೃದ್ಧಿ ಮತ್ತು ಆರ್ಗನೈಸಿಂಗ್ ಇಷ್ಟೇ ಮಾಡಿಕೊಂಡು ಹೊರಟಿದ್ದಾರೆ. ಯಾಕಂದರೆ ಅವ್ರಿಗೆ ಈ ಫಸ್ಟ್ ಟೈಮ್ ಜವಾಬ್ದಾರಿ ಕೊಟ್ಟಾಗ ನಾನು ಫಸ್ಟ್ ಇಂಪ್ರೆಷನಲ್ಲೇ ನಾನು ಒಳ್ಳೆ ಹೆಸರು ಸಂಪಾದಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದನ್ನು ಇಷ್ಟು ಒಳ್ಳೆ ಕೆಲಸನ ಕಡೆಗಣಿಸಬಾರ್ದು ಅಂತ ನಮ್ಮದು ಒಂದು ರಿಕ್ವೆಸ್ಟ್ ಹೈಕಮಾಂಡ್ಗಾಗಲಿ, ಇಲ್ಲ ಅಲ್ಲಿ ಸ್ಟೇಟ್ ಲೀಡರ್ಸ್ಗಾಗಲಿ, ಸಿ ಎಮ್, ಡೆಪ್ಟಿ ಸಿ ಎಮ್ ಆಗಲಿ, ನಮ್ಮ ಮುಸ್ಲಿಂ ಪಾಪ್ಯುಲೇಷನ್ಗೂ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಇದು ಒಂದು ರಿಕ್ವೆಸ್ಟ್ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಎ ಡಿಮ್ಯಾಂಡ್ ಆರ್ ಸಮಥಿಂಗ್. ಮುಂದೆ ನೀವು ಅದು ಪರಿಗಣಿಸಿರೋ ಎಲ್ರಿಗೂ ಸರ್ಕಾರ ಕರ್ಕೊಂಡೋದ್ರೆ ಕಾಂಗ್ರೆಸ್ ಪಾರ್ಟಿಗೂ ಭಾಳ ಒಳ್ಳೆ ರಿಸಲ್ಟ್ಸ್ ಬರ್ತವೆ. ನಾವು ಭಾಳ ಖುಷಿಯಾಗಿರ್ತೀವಿ. ಚಿಂತಾಮಣಿ ತಾಲೂಕಿನ ಮುಸ್ಲಿಂ ಜನಾಂಗದವರಿಂದ ಮನವಿ. ನಮ್ಮ ಇಡೀ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಪ್ರಸಿದ್ಧಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ನಮ್ಮ ಸುಧಾಕರ್ ಸಾಹೇಬರು, ಜಮೀರ್ ಅಹ್ಮದ್ ಸಾಹೇಬರು ಅತ್ಯ ಅವಶ್ಯಕತೆ ಇರೋದರಿಂದ ಅವರನ್ನು ಇವಾಗ ಮುಂದಿನ ಅವಧಿಯಲ್ಲಿ ಕ್ಯಾಬಿನೆಟ್ ತಗೋಬೇಕಾಗಿ, ಮುಂದಿನ ಅವಧಿ ತಗೋಬೇಕಾಗಿ ನಮ್ಮ ಚಿಂತಾಮಣಿ ತಾಲೂಕು ಮುಸ್ಲಿಂ ಬಂದವರಿಂದ ಮನವಿ.